ಬಲೂನ್ ಮಾರೋಕೆ ಬಂದವರು ಒಬ್ಬರಲ್ಲ 4 ಮಂದಿ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಲೂನ್ ಮಾರೋಕೆ 4 ಬರ್ತಾರೆ. ಆದರೆ ಮೃತ ಸಲೀಂ ಜೊತೆಗೆ ಇನ್ನು 3 ಇದ್ರು. ಆದರೆ ಸಲೀಂ ಮಾತ್ರ ಬಲೂನ್ ಮಾರೋಕೆ ಹೋದ. ನೆನ್ನೆ ಅವನೊಬ್ಬನೇ ಆಚೆ ಬಂದು ಬಲೂನ್ ಮಾರಲಿಕ್ಕೆ ಬಂದಿದ್ದದ್ದು ಅನ್ನುವಂಥ ಮಾಹಿತಿಗೆ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಪ್ರಶ್ನೆ ಕೂಡ ಇದೆ, ಮಿಕ್ಕಂತ 3 ಎಲ್ಲೆಲ್ಲಿ ಬಲೂನನ್ನು ಮಾರಾಟ ಮಾಡಿದ್ರು, ಈಗ ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ? ಯಾಕಂದರೆ ಆತನ ಜೊತೆ ಇದ್ದಂಥ 3 ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ. ರವೀಗ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ದುರಂತ ಅನ್ನೋದಕ್ಕಿಂತ ಒಂದು ಷಡ್ಯಂತ್ರ ಅನ್ನೋ ಥರ ಇದು ಬಿಂಬಿತವಾಗ್ತಾ ಇದೆ. ಆ್ಯಂಡ್ ಈಗ ಪೊಲೀಸರು ಆ 3 ಏನು ಎಸ್ಕೇಪ್ ಆಗಿದ್ದಾರಲ್ಲ ಅವರ ಕುರಿತಾಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಟ್ ಈಗ ಡೀಟೇಲ್ಸ್ ಲಭ್ಯವಾಗಿದೆಯಾ ಅಂತ ರಾಹುಲ್, ಪ್ರಮುಖವಾಗಿ ಈವರೆಗೆ ಅವರ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಇಬ್ಬರನ್ನ ಮಾತ್ರ ಮೈಸೂರಿನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದು. ಇಲ್ಲಿ ವಶಕ್ಕೆ ತೆಗೆದುಕೊಂಡಿರುವಂತಹ ಇಬ್ಬರನ್ನ ತೀವ್ರತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿಮ್ಮ ಜೊತೆ ಇದ್ದಂತಹ ಈ ಸಲೀಂ ಯಾರು, ಸಲೀಂ ಹಿನ್ನೆಲೆ ಏನು, ಸಲೀಂ ಎಲ್ಲಿಂದ ಬಂದಿದ್ದಾನೆ, ಆತನ ಉದ್ದೇಶ ಏನಾಗಿತ್ತು, ನಿಮ್ಮ ಉದ್ದೇಶ ಏನು, ಎಷ್ಟು ಮಂದಿ ನೀವು ಬಂದಿದ್ದೀರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತ ಕೆಲಸಕ್ಕೆ ಮೈಸೂರಿನ ಪೊಲೀಸರು ಮುಂದಾಗಿದ್ದಾರೆ. ಇನ್ನು CCTVಯಲ್ಲಿ ದೃಶ್ಯಾವಳಿಗಳನ್ನ ಆಧರಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವರೆಲ್ಲರೂ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋಗ್ತಿದ್ರು, ಮತ್ತೆ ರಾತ್ರಿ ತಡರಾತ್ರಿ ಬರ್ತಿದ್ರು. ಅಷ್ಟೊತ್ತಿಗೆ ಹೋಗಿ ತಡರಾತ್ರಿ ಯಾಕೆ ಬರ್ತಿದ್ರು ಅನ್ನೋ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೀತಿದೆ. ಇನ್ನು ಹಲವರು ಹೇಳೋ ಪ್ರಕಾರ ಮೈಸೂರಿನ ಆಯಕಟ್ಟಿನ ಪ್ರದೇಶಗಳಲ್ಲಿ ನಾವು ಹೋಗ್ತಿದ್ವು, ಮೈಸೂರಿನ ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಿ ಈ ಬಲೂನ್ಗಳನ್ನ ನಾವು ಮಾರ್ತಿದ್ವಿ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ಅವರು ಉತ್ತರ ಪ್ರದೇಶದಿಂದ ಬರಬೇಕಾದ್ರೆ ಬರಿಗೈಲಿ ಬರ್ತಾರೆ. ಬರಿಗೈಲಿ ಬಂದವರು ಇಲ್ಲಿಯೇ ಸೈಕಲ್ನ ಖರೀದಿ ಮಾಡ್ತಾರೆ, ಇಲ್ಲಿಯೇ ಹೀಲಿಯಂ ಸಿಲಿಂಡರ್ನ ಖರೀದಿ ಮಾಡ್ತಾರೆ, ಹೀಲಿಯಂನ ತುಂಬಿಸ್ಕೊಂಡು ಬಲೂನನ್ನ ಮಾರಾಟ ಮಾಡಿ ಅಂತಿಮವಾಗಿ ಹೋಗುವಾಗ ಅದನ್ನ ವಾಪಸ್ ಮಾರ್ಬಿಟ್ಟು ಹೋಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಹೀಗಾಗಿ ನಿಜಕ್ಕೂ ಅವರು ಯಾವ ಕಾರಣಕ್ಕಾಗಿ ಬರ್ತಿದ್ರು? ಕೇವಲ ಸಿಲಿಂಡರ್ ಅಂದ್ರೆ ಹೀಲಿಯಂ ಮಾರಾಟಕ್ಕಾಗಿ, ಹೀಲಿಯಂ ಬಲೂನ್ಗಳನ್ನ ಮಾರಾಟಕ್ಕಾಗಿ ಬರ್ತಿದ್ರಾ, ಅಥವಾ ಅವ್ರ ಉದ್ದೇಶ ಏನಿತ್ತು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. ಇದ್ರ ಜೊತೆಗೆ ವರ್ಷಾಂತದ ಅಂತ್ಯ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬರ್ತಿದ್ದಾರೆ. ಈ ಹಿಂದಲೂ ಕೂಡ ಮೈಸೂರಿನ ಅರಮನೆ ಸೇರಿದಂತೆ KRS, ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನ ಉಗ್ರರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆತಂಕ ಮನೆ ಮಾಡಿತ್ತು. ಯಾಕಂದ್ರೆ ಮೈಸೂರಿನಲ್ಲಿ ಆಗಿಂದಾಗೆ ಇಂತಹದೊಂದು ಬೆದರಿಕೆ ಕರೆಗಳು ಬರ್ತಿದ್ವು. ಮೈಸೂರಿನಲ್ಲಿ ಈ ಹಿಂದೆ 2 ಉಗ್ರರು ಸಿಕ್ಕಿದ್ರು. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತದೆ. ಮೈಸೂರಿನ ಪ್ರವಾಸಿ ತಾಣಗಳನ್ನ ಏನಾದ್ರು ಟಾರ್ಗೆಟ್ ಮಾಡಿದ್ರ, ಆ ಉದ್ದೇಶದಿಂದ ಏನಾದ್ರು ಬಂದಿದ್ರ, ಈ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈ ಕಾರಣಕ್ಕಾಗಿ NIA ತಂಡ ಈಗ ಮೈಸೂರಿಗೆ ಆಗಮಿಸಿದೆ. ಮೈಸೂರಿಗೆ ಆಗಮಿಸಿ ಮೈಸೂರಿನಲ್ಲಿ ನಡೆದಂತಹ ಈ ಸ್ಫೋಟದ ಕುರಿತಂತೆ ಎಲ್ಲಾ ರೀತಿಯಲ್ಲೂ ಕೂಡ ಅವಲೋಕನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಿದ್ದಾರೆ. ರಾಹುಲ್.